ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ತ್ರೇತಾಯುಗದಲ್ಲಿ ಅಯೋಧ್ಯೆ ಸಾಮ್ರಾಜ್ಯವನ್ನು ದಶರಥ ಮಹಾರಾಜನು ಆಳ್ವಿಕೆ ಮಾಡುತ್ತಿದ್ದನು. 3 ಜನ ಪತ್ನಿಯರು ಮತ್ತು 4 ಜನ ಗಂಡು ಮಕ್ಕಳಿದ್ದು ಶ್ರೀರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ದಶರಥ ಮಹಾರಾಜನು ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಲು ತೀರ್ಮಾನಿಸುತ್ತಾನೆ. ಆದರೆ ಅವನ ಪ್ರೀತಿಯ ಪತ್ನಿಯಾದಂಥ ಕೈಕೇಯಿಯು ಶ್ರೀರಾಮನನ್ನು 14 ವರ್ಷ ಕಾಡಿಗೆ ಕಳಿಸುವಂತೆ ದಶರಥನಲ್ಲಿ ಹಠಹಿಡಿಯುತ್ತಾಳೆ. ಶ್ರೀರಾಮನು ಪಿತೃವಾಕ್ಯ ಪರಿಪಾಲನೆ ಮಾಡಲು ಕಾಡಿಗೆ ಹೊರಡುತ್ತಾನೆ. ಆಗ ತಮ್ಮ ಲಕ್ಷ್ಮಣ ಹೆಂಡತಿ ಸೀತೆಯೊಡನೆ ಕಾಡಿಗೆ ಬರುತ್ತಾನೆ. ಹೀಗೆ ಬರುವಾಗ ಗೋದಾವರಿ ನದಿ ತೀರದ ಪರ್ಣಕುಟಿಯಲ್ಲಿ ಲಂಕಾಧೀಶ ರಾವಣನು ಶ್ರೀರಾಮನ ಪತ್ನಿ ಸೀತೆಯನ್ನು ಅಪಹರಿಸುತ್ತಾನೆ. ರಾಮ ಮತ್ತು ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಕಿಷ್ಕಿಂಧೆಗೆ ಬರುತ್ತಾರೆ. ಅಲ್ಲಿಂದ ರಾಮ ಲಕ್ಷ್ಮಣರು ಆಂಜನೇಯ ಮತ್ತು ಕಪಿ ಸೈನ್ಯದ ಜೊತೆ ಬರುವಾಗ ಶಿಂಷಾ ನದಿಯ ದಂಡೆಯಲ್ಲಿ ಇದ್ದಂತಹ ಕದಂಬ ಋಷಿಗಳ ಆಶ್ರಮಕ್ಕೆ ಬರುತ್ತಾರೆ. ಮಹಾನ್ ತಪಸ್ವಿಗಳು, ತ್ರಿಕಾಲ ಜ್ಞಾನಿಗಳಾದಂಥ ಕದಂಬ ಋಷಿಗಳ ಆಶೀರ್ವಾದವನ್ನು ಪಡೆಯುತ್ತಾರೆ. ಶಿಂಷಾ ನದಿಯ ದಂಡೆಯಲ್ಲಿದ್ದ ಈ ಕದಂಬಪುರಿಯನ್ನು ಕದಂಬೇಗೌಡನು ಆಳ್ವಿಕೆ ಮಾಡುತ್ತಿರುತ್ತಾನೆ. ಕದಂಬ ಋಷಿಗಳು ಕದಂಬ ರಾಜ್ಯದ ರಾಜಗುರುಗಳಾಗಿರುತ್ತಾರೆ. ಶಿಂಷಾ ನದಿಯ ನೀರು ರಾಜ್ಯದ ಜನತೆಯ ಕಲ್ಯಾಣವಾಗಲೆಂದು ಬಯಸಿದ ಕದಂಬ ಋಷಿಗಳು ಶಿಂಷಾ ನದಿಗೆ ಅಡ್ಡಲಾಗಿ ಕೆರೆಯೊಂದನ್ನು ನಿರ್ಮಿಸಿಕೊಡಲು ಶ್ರೀರಾಮನನ್ನು ಕೇಳುತ್ತಾರೆ. ಶ್ರೀರಾಮನು ಆಂಜನೇಯನಲ್ಲಿ ಪ್ರಸ್ತಾಪಿಸುತ್ತಾನೆ. ಕೂಡಲೇ ಕಾರ್ಯಪ್ರವೃತ್ತನಾದ ಆಂಜನೇಯನು ದೂರದಲ್ಲಿದ್ದಂಥ ಬೆಟ್ಟ ಗುಡ್ಡಗಳಿಂದ ಕಲ್ಲುಗಳನ್ನು ಹೊತ್ತು ತರುತ್ತಾನೆ. ಕಪಿ ಸೈನ್ಯವೆಲ್ಲ ಆಂಜನೇಯನ ಜೊತೆ ಸೇರಿ ಶಿಂಷಾ ನದಿಗೆ ಅಡ್ಡಲಾಗಿ ತ್ರೇತಾಯುಗದಲ್ಲಿ ಕಲ್ಲುಗಳಿಂದ ತುಂಬ ಅಂದವಾದ ಅಚ್ಚುಕಟ್ಟಾದಂಥ ಸುಮಾರು ಅಂದಿನ ಲೆಕ್ಕದಲ್ಲಿ 1.5 ಮೈಲಿ ಉದ್ದದ ಪಶ್ಚಿಮದಿಂದ ಪೂರ್ವಕ್ಕೆ ಕೆರೆಯನ್ನು ನಿರ್ಮಿಸುತ್ತಾರೆ. ಪೂರ್ವ ಮತ್ತು ಪಶ್ಚಿಮಗಳಲ್ಲಿ ಇಂದಿನ 50 ಮೀಟರ್ಗೂ ಅಧಿಕ ಉದ್ದವಿರುವ 2 ಕೋಡಿಗಳನ್ನು ನಿರ್ಮಿಸುತ್ತಾರೆ. ಕದಂಬ ಋಷಿಗಳ ಆಶಯದಂತೆ ಶ್ರೀರಾಮನು ಆಂಜನೇಯನಿಂದ ಕೆರೆಯನ್ನು ನಿರ್ಮಿಸಿಕೊಟ್ಟು ಪುರಿಯ ಉದ್ಭವ ಮೂರ್ತಿಯಾದಂಥ ಲಕ್ಷ್ಮೀ ಜನಾರ್ದನ ಸ್ವಾಮಿಯ ಪೂಜೆಯನ್ನು ಮಾಡಿ ಶ್ರೀ ಲಕ್ಷ್ಮೀ ಜನಾರ್ದನನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಸೀತಾನ್ವೇಷಣೆಗಾಗಿ ಶ್ರೀ ಆಂಜನೇಯನೊಡನೆ ಪ್ರಯಾಣವನ್ನು ಬೆಳೆಸುತ್ತಾರೆ. ಶ್ರೀರಾಮರು ಹೋದ ಮೇಲೆ ಕದಂಬ ಋಷಿಗಳು ಈ ಶಿಂಷಾ ನದಿಗೆ ಅಡ್ಡಲಾಗಿ ಕೆರೆಯನ್ನು ನಿರ್ಮಿಸಿಕೊಟ್ಟ ಆಂಜನೇಯನ ದೇವಾಲಯ ನಿರ್ಮಿಸಲು ಸಂಕಲ್ಪ ಮಾಡಿ ಕೆರೆಯ ಪೂರ್ವದ ಕೋಡಿಯ ಬಳಿ ಆಂಜನೇಯನ ಗುಡಿಯನ್ನು ನಿರ್ಮಿಸಲು ಕದಂಬೇಗೌಡ ರಾಜನಿಗೆ ತಿಳಿಸುತ್ತಾರೆ. ಆ ಕಾಲದ ರೀತಿಯಲ್ಲಿಯೇ ಕದಂಬಗೌಡನು ಗುಡಿಯನ್ನು ನಿರ್ಮಿಸುತ್ತಾನೆ. ಕದಂಬ ಋಷಿಗಳು ಈ ದೇವಾಲಯದಲ್ಲಿ ತಪಸ್ಸಿನಲ್ಲಿ ನಿರತರಾಗುತ್ತಾರೆ. ಅವರ ಕೋರಿಕೆಯನ್ನು ಅರಿತ ಆಂಜನೇಯನು ಉದ್ಭವ ಮೂರ್ತಿಯಾಗಿ ಮೂಡಿಬರುತ್ತಾನೆ. ಕದಂಬ ಋಷಿಗಳು ಪ್ರತಿಷ್ಠಾಪಿಸಿ ಪೂಜಿಸುತ್ತಾರೆ. ಈ ಕದಂಬ ಪುರಿಯೇ ಇಂದಿನ ಕಡಬವಾಗಿದ್ದು ಈ ಕೆರೆಯ ಪೂರ್ವದ ಕೋಡಿಯಲ್ಲಿ ಆಂಜನೇಯ ಸ್ವಾಮಿಯನ್ನು ಕಡೇಕೋಡಿ ಆಂಜನೇಯ ಸ್ವಾಮಿ ಎಂದು ಪ್ರಸಿದ್ಧಿಯಾಗಿದ್ದಾನೆ. ಈ ಆಂಜನೇಯ ಸ್ವಾಮಿಯು ತ್ರೇತಾಯುಗದ ಆಂಜನೇಯ ಸ್ವಾಮಿಯಾಗಿದ್ದು ಅತ್ಯಂತ ಸುಂದರವೂ ಮತ್ತು ಮನೋಹರವೂ ಆಗಿದೆ. ಪ್ರತಿ ವರ್ಷ ಜನವರಿ ತಿಂಗಳ 26ನೆಯ ತಾರೀಕಿನಂದು ಅದ್ಧೂರಿ ವೈಭವದ ರಥೋತ್ಸವವು ಇಲ್ಲಿ ನಡೆಯುತ್ತದೆ. ಕಡೇಕೋಡಿ ಆಂಜನೇಯ ಸ್ವಾಮಿಗೆ ರಾಜ್ಯದೆಲ್ಲೆಡೆಯಿಂದ ಭಕ್ತಾದಿಗಳು ಆಗಮಿಸುತ್ತಾರೆ. ಈ ಆಂಜನೇಯ ಸ್ವಾಮಿಯನ್ನು ಜನರು ಬಹಳ ಪವರ್ಫುಲ್ ಆಂಜನೇಯ ಸ್ವಾಮಿ ಎಂದು, ನಾವು ಬೇಡಿದ್ದೆಲ್ಲವನ್ನು ನೀಡುವ ಆಂಜನೇಯನೆಂದು ಹೇಳುತ್ತಾರೆ. ಸಂತಾನವಿಲ್ಲದವರು, ಮದುವೆಯಾಗದ ಹೆಣ್ಣು ಗಂಡುಗಳು ಹಾಗೂ ರೋಗ ರುಜಿನಗಳಿರುವವರು ಕಷ್ಟ ಕಾರ್ಪಣ್ಯಗಳ ಪರಿಹಾರಕ್ಕೆ ಈ ದೇವಾಲಯಕ್ಕೆ ಬರುತ್ತಾರೆ. ಇನ್ನು ಕೆಲವರು ಮನಸ್ಸಿನಂತೆ ಮಹಾದೇವ ಎಂಬಂತೆ
ನಾವು ಏನನ್ನು ಕೇಳುತ್ತೇವೆಯೋ ಅವೆಲ್ಲವನ್ನು ಈ ಕಡೆ ಕೋಡಿ ಆಂಜನೇಯ ಸ್ವಾಮಿಯು ಈಡೇರಿಸುತ್ತಿದ್ದಾನೆ ಎಂದು ಹೇಳುತ್ತಾರೆ. ದೇಶದೆಲ್ಲೆಡೆಯಿಂದ ವರ್ಷಕ್ಕೊಮ್ಮೆ ಈ ಆಂಜನೇಯನ ಭಕ್ತಾದಿಗಳು ಇಲ್ಲಿಗೆ ಭೇಟಿ ನೀಡುತ್ತಾರೆ. ವಿಶೇಷವಾಗಿ ಮಂಗಗಳಿಂದ ಬೆಳೆ ನಾಶವಾಗುತ್ತಿದ್ದರೆ ಈ ಭಾಗದ ಜನರು ಅರಿಕೆ ಮಾಡಿಕೊಂಡು ಈ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿದರೆ ಮಂಗಗಳು ಅವರ ಬೆಳೆಯನ್ನು ಎಂದೆಂದಿಗೂ ನಾಶ ಮಾಡುವುದಿಲ್ಲವೆಂದು ಭಕ್ತಾದಿ ಜನರು ಹೇಳುತ್ತಾರೆ. ಆ ಕಾಲದಿಂದ ಈ ಕಾಲದವರೆವಿಗೂ ಆಂಜನೇಯ ಸ್ವಾಮಿಯು ಈ ಕೆರೆಯನ್ನು ಅಗೋಚರವಾಗಿ ರಕ್ಷಿಸುತ್ತಿದ್ದಾನೆ ಎಂದು ಹೇಳುತ್ತಾರೆ. ಈ ಕೆರೆಯಲ್ಲಿ ದೇವಕನ್ನಿಕೆಯರು ವಾಸ ಮಾಡುತ್ತಿದ್ದಾರೆಂದು ನಂಬಲಾಗಿದೆ. ಅದಕ್ಕೆ ಅನುಗುಣವಾಗಿ ದೇವಕನ್ನಿಕೆಯರು ಇದ್ದ ಜಾಗವನ್ನು ಕಾಣಬಹುದಾಗಿದೆ. ಇಲ್ಲಿಗೆ ಕಷ್ಟ ಪರಿಹಾರಕ್ಕೆ ಬಂದಂಥ ಜನರು ಒಳಿತು ಕಂಡಿದ್ದಾರೆ ಮತ್ತು ಕಾಣುತ್ತಿದ್ದಾರೆ. ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆವಿಗೂ ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.